ಹೇಗಿದ್ದೀರಾ? ನಿಮಗೆಲ್ಲ ನಮ್ಮ ಚಾನೆಲ್ ಜೆಎಸ್ ಜ್ಞಾನ್ ಹಬ್ಗೆ ಸ್ವಾಗತ. ಇಂದು ನಾವು ಕ್ರಿಯಾಪದದ ಧಾತುಗಳನ್ನು ಹೇಗೆ ಗುರುತಿಸೋದು ಅನ್ನೋದನ್ನು ತಿಳ್ಕೊಳ್ಳೋಣ, ಮತ್ತು ಕೆಲವು ಉದಾಹರಣೆಗಳೊಂದಿಗೆ. ಈಗ ಒಂದು ಕ್ರಿಯಾಪದ ಕೊಟ್ಟಿರ್ತಾರೆ, ಇದರ ಧಾತುವನ್ನು ಕಂಡುಹಿಡಿಯಿರಿ ಅಂದರೆ ಇದು ಬಹಳ ಸುಲಭವಾಗಿದೆ. ನೀವು ಈ ಎಕ್ಸಾಂಪಲ್ಸನ್ನು ನೀವು ಕೇಳಿದ್ರೆ ಸಾಕು, ನಿಮಗೆ ಅಲ್ಲಿ ಪರೀಕ್ಷೆಯಲ್ಲಿ ಬರಲಿಕ್ಕೆ ಅನುಕೂಲ ಆಗುತ್ತೆ. ಆಗೋಣ, ಇದರ ಧಾತು ಯಾವುದು? ಆಗೋಯಿಂದ ಆಗೋಣ ಅನ್ನೋ ಒಂದು ಕ್ರಿಯಾಪದ ಆಗಿದೆ. ಕಟ್ಟುವುದು ಅಂದರೆ ಕಟ್ಟುವುದುಗೆ ಧಾತು ಯಾವುದು? ಕಟ್ಟು. ಹಚ್ಚುವುದು, ಹಚ್ಚು. ನಿಲ್ಲಿಸು, ನಿಲ್ಲು. ಮುಟ್ಟು. ನಡೆಸುಗೆ ಧಾತು ಯಾವುದು? ನಡೆ. ಅತ್ತರು, ಇದಕ್ಕೆ ಧಾತು ಅಳು. ಅಂಜಿಕೆಗೆ ಅಂಜು. ಉಡುಗೆ ಅಂದರೆ ಉಡು. ಬಂದರು, ಇದರ ಧಾತು ಬರು. ಕಂಡರುಗೆ ಧಾತು ಕಾಣು. ಕೊಂದನು, ಇದರ ಧಾತು ಕೊಲ್ಲು. ಕೊಟ್ಟನು, ಕೊಡು. ತಿನ್ನುತ್ತಾನೆ, ತಿನ್ನು. ಬಂದನುಗೆ ಧಾತು ಯಾವುದು? ಬರು. ಅಂದರುಗೆ ಧಾತು ಅನ್ನು. ನೋಡಿ, ಧಾತು ಅಂದರೆ ಏನಪ್ಪ ಇದು ಅಂತ ನಾವು ಯೋಚನೆ ಮಾಡ್ತೀವಿ. ನೀವು ಈ ಎಕ್ಸಾಂಪಲ್ಸನ್ನು ಕ್ಲೀನಾಗಿ ಓದ್ಕೊಂಡು ಹೋಗ್ಬಿಟ್ರೆ ಆರಾಮಾಗಿ ಪರೀಕ್ಷೆಯಲ್ಲಿ ಬರಿಬೋದು. ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.